ಹಾಯ್ ಹಲೋ ನಮಸ್ಕಾರ ರೀ. ಇವತ್ತಿನ ದಿನ ನಾನು ನಿಮ್ಗೆ ಸ್ಪೆಷಲ್ ಆಗಿರುವಂಥ ಡಾಬಾ ಸ್ಟೈಲ್ ಒಳಗೆ ಎಗ್ ಕರಿ ಮಸಾಲನ ಹೆಂಗೆ ಮಾಡೋದಂತ ತೋರಿಸ್ಕೊಡಕತ್ತೀನಿ. ಅಗದಿ ಭಾಳ ಸಿಂಪಲ್ ರೆಸಿಪಿ ಐತೆ ನೋಡ್ರಿ ಇದು. ಸೊ ಯಾರೆಲ್ಲ ಬ್ಯಾಚುಲರ್ ಇದಾರ ಸೊ ಅವರು ಕೂಡ ಮಿಸ್ ಮಾಡ್ದೆ ಮನ್ಯಾಗ ಮಾಡ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿ ಸಖತ್ತಾಗಿ ಬಂದೈತಿ. ಸೊ ಅದನ್ನು ಯಾವ ರೀತಿ ಹೆಂಗೆ ಮಾಡಿದ್ದಂತ ತೋರಿಸ್ತೀನಿ ಬನ್ನಿರಿ. ಸೊ ನೋಡಕತ್ತಿರಲ್ಲ, ಮೊದಲನೇದಾಗಿ ನಾನು ಇಲ್ಲಿ ಒಂದು ಬಾಳ್ಗಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಚಮಚದಷ್ಟು ಎಣ್ಣೆನ ಹಾಕೊಳ್ಳಕತ್ತೀನಿ ನೋಡ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಇದಕ್ಕೆ ಒಂದು 2 ಪಲಾವ್ ಎಲೆನ ಹಾಕೊಳ್ಳೋಣ ಅಂತ. ಎಲ್ಲ ಪಲಾವ್ ಎಲೆ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಚೆನ್ನಾಗಿ ಬರುತ್ತಂತ ಸ್ವಲ್ಪ ಚಕ್ಕೆನ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿದ್ದು ಒಂದು ಉಳ್ಳಾಗಡ್ಡಿನ ಹಾಕೊಳ್ಳಕತ್ತೀನಿ. ಸೊ ಉಳ್ಳಾಗಡ್ಡಿ ಟೊಮೆಟೊ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ತಿರಲ್ಲ ಅಷ್ಟು ಚೆನ್ನಾಗಿರುತ್ತೆ. ಒಂದು ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಕತ್ತೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋರಿಗೆಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಮಸಾಲೆನ ಹಾಕ್ಕೊಳ್ಳಕತ್ತೀನಿ ನೋಡ್ರಿ. ಗರಂ ಮಸಾಲೆ ಹಂಗೆ ಧನಿಯಾ ಮಸಾಲೆನ ನಾನು ಒಂದೊಂದು ಚಮಚ ಹಾಕ್ಕೊಂಡ್ಬಿಟ್ಟು ಖಾರಕ್ಕೆ 3 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಂಗೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ಇದನ್ನು ಪೂರ್ತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಗ್ಯಾಸನ್ನ ಕಡಿಮೆ ಇಟ್ಕೊಂಡ್ರಿ. ಇವಾಗ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿ ಟೊಮೆಟೊ ಹಾಕ್ಕೊಳ್ಳಕತ್ತೀನಿ. ಸೊ ನೀವು ಏನು ಆಗಲೇ ಹೇಳಿನಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಅಂದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಂಗೆ ಇದಕ್ಕೆ ಸ್ವಲ್ಪ ಕಸೂರಿ ಮೆಂತ್ಯನ ಹಾಕ್ಕೊಂಡ್ಬಿಟ್ಟು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಟೊಮೆಟೊ ಎಲ್ಲನೂ ಚೆನ್ನಾಗಿ ಬೇಗ ಬೆಂದಬೇಕಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೇಲ್ಗಡೆ ಹಾಕ್ಕೊಂಡ್ರೆ ಅಂದ್ರೆ ಟೊಮೆಟೊ ಬೇಗ ಬೆಂದುತ್ತೆ ನೋಡ್ರಿ. ನೀವೇನಾದರೂ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಇಷ್ಟಪಡೋರಾಗಿದ್ದರೆ ನೀವು ಖಾರನ ಹಾಕ್ಕೋಬೋದು. ಸೊ ಇವಾಗ ನೋಡತ್ತಿರಲ್ಲ, 1 ಕಪ್ನಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ನೀರು ಪೂರ್ತಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡ್ರಿ. ಅಂದರೆ ಇದು ಮಸಾಲೆ ಎಲ್ಲನೂ ಚೆನ್ನಾಗಿ ಕುದಿತಂತಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಕುದಿಯಾಕ ಬಿಟ್ಟಿದ್ದೆ. ಸೊ ಕುದಿಯಾಕತ್ತೈತಿ. ಈಗ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಕುದಿಯಾಕ ಬಿಡೋಣಂತ. ಸೊ ಈ ಕಡೆ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳಕತ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಧನಿಯಾ, ಹಾಗೆ ಒಂದು 2 ಚಮಚದಷ್ಟು ನಾನು ಖಾರದ ಪುಡಿ ಹಾಕ್ಕೊಳ್ಳಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಡಿಮೆ ಜಾಸ್ತಿ ಅಲ್ಲ. ಇದನ್ನಿಷ್ಟು ಹಾಕ್ಕೊಂಡ್ಬಿಟ್ಟು ನಾವೇನು ಎಗ್ಗನ್ನ ಮೊದಲೇ ಕುದಿಸಿ ಇಟ್ಕೊಂಡಿದ್ದೆ ನೋಡಿರಿ. ನಾನು ಒಂದು 6 ಎಗ್ಗನ್ನ ಕುದಿಸಿ ಇಟ್ಕೊಂಡಿದ್ದೆ. ಸೊ ಇವಾಗ ಇದರೊಳಗಡೆ ಎಗ್ಗನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಎಗ್ಗಿಗೆ ಮಧ್ಯೆ ಈ ರೀತಿ ಲೈನ್ ಹಾಕಿದ್ವಿ ಅಂತಂದ್ರೆ ಖಾರ ಉಪ್ಪು ಸ್ವಲ್ಪ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗೆ ಕೂಡ ಚೆನ್ನಾಗಿ ಬೆಂದತ್ತೆ ನೋಡ್ರಿ. ಅಂದರೆ ಫ್ರೈ ಆಗುತ್ತೆ. ಇದೇ ಎಣ್ಣೆ ಒಳಗೆ ಏನೇ ಇರುತ್ತೆ ಖಾರ ಉಪ್ಪುದಿರುತ್ತಲ್ಲ, ಸೊ ಅದರೊಳಗಡೆ ಎಲ್ಲನೂ ಚೆನ್ನಾಗಿ ಬೆಂದತ್ತಂತ ಅರ್ಥ. ಇವು ಈ ರೀತಿ ನೀವು ಲೈನ್ ಹಾಕ್ಕೊಂಡು ಮಾಡ್ಕೊಂಡು ನೋಡ್ರಿ. ನೀವು ಎಗ್ಗನ್ನು ಬೇಕಾದ್ರೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನಾನು ಈ ರೀತಿ ಹಂಗೆ ಈ ಪೂರ್ತಿ ಎಡೆವೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಚೆನ್ನಾಗಿದೆ ರೀ ಎಣ್ಣೆ ಒಳಗೆ ಹಿಂಗೆಲ್ಲ ಪೂರ್ತಿ ಮಸಾಲೆ ಎಲ್ಲನೂ ಹೀರ್ಕೊಳ್ಬೇಕು ನೋಡ್ರಿ. ಆ ರೀತಿ ಸ್ವಲ್ಪ ಒಂದು 2 ನಿಮಿಷ ನೀವು ಫ್ರೈ ಮಾಡ್ಕೊಂಡ್ರಿ ಅಂತಂದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಕತ್ತೀನಿ. ನಿಮ್ಗೇನಾದರೂ ಊಟಕ್ಕೆ ಸೈಡ್ ಡಿಶ್ ಆಗಿ ಬಾಯ್ಲ್ಡ್ ಎಗ್ ಬೇಕಂತನೋರಾಗಿದ್ರೆ ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಕೂಡ ತಿನ್ಬೋದು. ಇದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಅನ್ನೋ ಜೊತೆಗಂತೂ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ನಮ್ಮ ಮನ್ಯಾಗಂತೂ ಬಹಳ ಇಷ್ಟಪಟ್ಟು ತಿಂತಾರೆ. ಸೊ ಅದನ್ನು ಕೂಡ ನಾನು ಎಗ್ ಫ್ರೈ ಒಳಗೆ ನಾನು ನಿಮ್ಗೆ ಒಂದಿಷ್ಟು ವೆರೈಟಿನ ತೋರಿಸ್ಕೊಡ್ತೀನಿ ಅಂತ ಮುಂಬರೋ ದಿನಗಳಲ್ಲಿ. ಸೊ ನೋಡಕತ್ತಿರಲ್ಲ, ಇವಾಗ ಇದೆಲ್ಲ ಫ್ರೈ ಆಗೈತಿ. ಈ ಕಡೆ ಕುದಿಯೋಕ್ಕೂ ಇಟ್ಕೊಂಡಿದ್ದೆ ನಾನು. ಸೊ ನೋಡಕತ್ತಿರಲ್ಲ, ಇವಾಗ ಏನು ಕುದ್ಯತ್ತಲ್ಲ ಇದ್ರೊಳಗಡೆ ಎಗ್ಗನ್ನ ಹಾಕೊಂಡ್ಬಿಡೋಣ ಅಂತ. ಸೊ ಈ ರೀತಿ ಎಗ್ ಹಾಕೊಂಡ್ರೆ ಅಂತಂದ್ರೆ ನಿಮಗೆ ಢಾಬಾ ಸ್ಟೈಲ್ ಒಳಗೆ ಎಗ್ ಕರಿ ಮಸಾಲ ರೆಡಿ ಆಗ್ತೈತಿ. ಅಗದಿ ಸಿಂಪಲ್ಲಾಗಿ ಈಸಿಯಾಗಿ ಮನೆ ಒಳಗೆ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಸೊ ಲಾಸ್ಟಿಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ವಿ ಅಂತಂದ್ರೆ ಮಸ್ತಂಗಿರುವಂಥ ಡಾಬಾ ಸ್ಟೈಲ್ ಒಳಗೆ ಎಗ್ ಕರಿ ಮಸಾಲ ರೆಡಿ ಆಗ್ತೈತಿ. ಮನೆ ಒಳಗೆ ಮಾಡ್ಕೊಂಡು ತಿನ್ಬೋದು. ಹಾಗೆ ಕೂಡ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು ನೋಡ್ರಿ. ನಿಮ್ಗೆ ಏನಾದರೂ ಬಾಯಿಗೆ ಊಟ ರುಚಿ ಅನ್ಸಕತ್ತಿಲ್ಲ ಅಂತಂದ್ರೆ ನೀವು ತಟ್ ಅಂತ ಮಾಡ್ಕೊಂಡು ಪಟ್ ಅಂತ ತಿನ್ಬೋದು ನೋಡ್ರಿ. ಸೊ ಇದು ರೊಟ್ಟಿ ಚಪಾತಿ ಅನ್ನಕ್ಕಂದ್ರೂ ಸಖತ್ತಾಗಿರುತ್ತೆ. ಹಾಗೆ ಕೂಡ ಯಾರೆಲ್ಲ ನಿಮಗೆ ಬ್ಯಾಚುಲರ್ಸ್ ಇದ್ದೀರಾ ಸೊ ಅವರು ಕೂಡ ಮಿಸ್ ಮಾಡ್ದೆ ಮನ್ಯಾಗ ಮಾಡ್ಕೊಂಡು ತಿಂದು ನೋಡ್ರಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ದಿನ ನಾನು ಪರೋಟ ಜೊತೆಗೆ ಸರ್ವ್ ಮಾಡ್ಕೊಳತ್ತಿದ್ದೆ. ಸೊ ಅನ್ನ ಇವತ್ತು ಬಂದಿತ್ತು. ಹಾಗೆ ಕೂಡ ಮನ್ಯಾಗಿನ ಮಂದಿ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂದ್ರು ನೋಡ್ರಿ. ಸೊ ಮರಿದ ನೀವು ಕೂಡ ಈ ಎಗ್ ಕರಿ ಮಸಾಲನ ಮನ್ಯಾಗ ಮಾಡ್ಕೊಂಡು ತಿಂದು ನೋಡ್ರಿ, ಭಾರಿ ಮಸ್ತ್ ಅದ. ಹಂಗೆ ಕೂಡ ತಿಂದಾದ್ಮೇಲೆ ಮರಿದ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ.